ನ್ಯೂಸ್ ಜೊತೆ ಮಾತನಾಡೋದಕ್ಕೆ ಸತೀಶ್ ಜಾರಕಿಹೊಳಿ ಅವರು ಇದ್ದಾರೆ. ಅವರೊಟ್ಟಿಗೆ ಮಾತನಾಡಿಸ್ತಾ ಹೋಗೋಣ. ಸರ್, ಇಲ್ಲಿವರೆಗೂ ಕೂಡ ಕುರ್ಚಿ ಕಚ್ಚಾಟ ಇತ್ತು, ಮುಖ್ಯಮಂತ್ರಿ ಸ್ಥಾನ ಯಾರಿಗೆ ಅಂತ 6 ತಿಂಗಳಿಂದ ಈ ರೀತಿಯಾದ ಗೊಂದಲ ಇತ್ತು. ಈಗ ಹೊಸದಾಗಿ ಸೃಷ್ಟಿಯಾಗಿರುವಂತಹ ಗೊಂದಲ ಏನಂದ್ರೆ ಸಚಿವ ಸ್ಥಾನ ನನಗೂ ಬೇಕು ಅಂತ ಸಾಕಷ್ಟು ಶಾಸಕರು ಕೇಳ್ತಾ ಇದ್ದಾರೆ, ಬೇಡಿಕೆಯನ್ನ ಇಟ್ಟಿದ್ದಾರೆ. ಸರ್, ಅದಕ್ಕೆ ನಿಜ, ಅದರಲ್ಲೇನು ಎಲ್ಲರೂ ಸೀನಿಯರ್ ಇದ್ದಾರೆ, ಅನುಭವ ಇದೆ, ನಮಗೂ ಕೂಡ ಕೊಡಿ ಅಂತ ಕೇಳ್ತಾರೆ, ತಪ್ಪೇನಿಲ್ಲ. ಆದರೆ ಇರೋದು 34 ಮಾತ್ರ, ಅದರಲ್ಲಿ ನಾವು ಅಡ್ಜಸ್ಟ್ ಮಾಡಬೇಕು. ಸೊ ಅದು ಪಕ್ಷ ಹೈಕಮಾಂಡ್ ಇದೆ, ನಮ್ಮ ಅನುಭವಿಗಳಿದ್ದಾರೆ, ಅವರೆಲ್ಲ ಕೂಡಿ ತೀರ್ಮಾನ ಮಾಡ್ತಾರೆ, ವೇಟ್ ಮಾಡೋಣ. ಸರ್, ಕಾಂಗ್ರೆಸ್ ಸರ್ಕಾರ ಯಾವಾಗ ಬಂದರೂ ಸತೀಶ್ ಜಾರಕಿಹೊಳಿ ಅವರಿಗೆ ಒಂದು ಸ್ಥಾನಮಾನ ಫಿಕ್ಸ್ ಅಂತಾನೆ ಕೇಳಿಬರುತ್ತೆ. ಆ ನಿಟ್ಟಿನಲ್ಲಿ ಈ ಹಿಂದೆ ನೀವು ಸಿದ್ದರಾಮಯ್ಯನವರು ಸಿಎಂ ಆದಂಥ ಸಂದರ್ಭದಲ್ಲಿ 3 ವರ್ಷ ಒಂದು ಪ್ರಬಲ ಖಾತೆಯನ್ನು ಹೊಂದಿದ್ರಿ. ಈ ಬಾರಿ ಕೂಡ ಸಚಿವರಾಗುವಂತ ಎಲ್ಲ ನಿರೀಕ್ಷೆ ಕೂಡ ಇದೆ. ನಿಮ್ಮ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಇವತ್ತೇ ಪ್ರಮಾಣ ವಚನ ಸ್ವೀಕಾರ ಮಾಡ್ತೀರಾ, ಹೆಂಗೆ ಸರ್? ಗೊತ್ತಿಲ್ಲ, ಇನ್ನೂ ಅಧಿಕೃತವಾಗಿ ಬಂದಿಲ್ಲ, ಬಂದ್ಮ್ಯಾಗ ಹೇಳ್ತೀನಿ. ಇನ್ನೂ ಬಂದಿಲ್ಲ, ಬಂದ್ಮ್ಯಾಗ ಅದ್ರ ಬಗ್ಗೆ ರಿಯಾಕ್ಟ್ ಮಾಡ್ತೀನಿ. ಸರ್, ಜೊತೆಗೆ ನೀವು ಈಗಾಗಲೇ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೂ ಕೂಡ ರೇಸ್ನಲ್ಲಿ ಇದ್ರಿ, ಜೊತೆಗೆ ಸಚಿವ ಸ್ಥಾನ ಎರಡೂ ಕೂಡ ಒಟ್ಟಿಗೆ ಬೇಡಿಕೆ ಇಟ್ಟಿದ್ರ. ಡೆಲ್ಲಿಗೆ ಹೋಗಿದ್ರಿ ನೀವು 2 ದಿನಗಳ ಕಾಲ. ಅಲ್ಲಿ ಹೈಕಮಾಂಡ್ ಮುಂದೆ ಏನು ಬೇಡಿಕೆ ಇಟ್ಟಿದ್ರಿ ಸರ್? ಅಂದ್ರೆ 2 ಸ್ಥಾನ ಬೇಕು ಅಂತ ಏನಾದ್ರು ಕೇಳಿದ್ರ? ಹೇಳಿದ್ವಿ, ನಮ್ಮ ಅಭಿಪ್ರಾಯನ ಹೇಳಿದ್ದೀವಿ. ಅಂತಿಮವಾಗಿ ಏನು ಪಕ್ಷ ನಿರ್ಧಾರ ಮಾಡ್ತೈತೆ, ಅದನ್ನ ಎಲ್ಲರೂ ಒಪ್ಕೊಳ್ಬೇಕು, ನಾನು ಒಪ್ಕೊಳ್ಬೇಕಷ್ಟೇ. ಸರ್, ಇವತ್ತೇನಾದ್ರೂ ಹೊಸ ಶಾಸಕರಾಗಿ ಆಯ್ಕೆ ಆದಂತವ್ರಿಗೆ, ನೂತನ ಬಾರಿಗೆ ಆಯ್ಕೆ ಆದಂತವ್ರು, ಅವ್ರಿಗೆ ಏನಾದ್ರು ಅವಕಾಶ ಇದೆಯಾ ಸರ್? ಗೊತ್ತಿಲ್ಲ, ನನ್ನ ವ್ಯಾಪ್ತಿಯಲ್ಲಿ ಇಲ್ಲ, ನನಗೆ ಗೊತ್ತಿಲ್ಲ. ಸರ್, ಇನ್ನು ಜೊತೆಗೆ 4 DCM ಹುದ್ದೆಗಳು ಸೃಷ್ಟಿ ಆಗ್ಬೇಕು, 4 DCM ಮಾಡ್ತಾರೆ ಅನ್ನೋದು ಒಂದಿಷ್ಟು ಕೇಳಿ ಬರ್ತಾ ಇದೆ. ಅದಕ್ಕೆ ಡಿ ಕೆ ಶಿವಕುಮಾರ್ ಅವ್ರು ಒಪ್ಪಿಗೆ ಕೊಟ್ಟಿಲ್ಲ ಅನ್ನೋದು ಸರ್. ಅಂತಿಮವಾಗಿ ಹೈಕಮಾಂಡ್ ಮಾಡ್ಬೇಕಷ್ಟೇ, ನಮ್ಮ ಮಧ್ಯದಲ್ಲಿರೋಲ್ಲ. ನನಗೆ ಎಷ್ಟು ಗೊತ್ತಿದೆ ಅಷ್ಟನ್ನ ಹೇಳುವಂತ ಪ್ರಯತ್ನ ಮಾಡಿದೆ. ಸರ್, ಕೊನೆಯದಾಗಿ ಸರ್, ನೀವು ಈ ಹಿಂದೆನೆ ಹೇಳಿದ್ರಿ 2028ಕ್ಕೆ ನಾನು CM ಸ್ಥಾನಕ್ಕೆ ಕ್ಲೈಮ್ ಮಾಡ್ತೀನಿ, ಕೇಳ್ತೀನಿ ಹೈಕಮಾಂಡ್ ಮುಂದೆ ಅಂತ. ಒಂದು ವೇಳೆ ನಿಮಗೆ ಕೆಪಿಸಿಸಿ ಪಟ್ಟ ಏನಾದರೂ ಕೈ ತಪ್ಪಿದ್ರೆ ಅದಕ್ಕೆ ಏನಾದರೂ ಕಷ್ಟ ಆಗ್ಬೋದು ನಿಮಗೆ ಅಂತ ಅನ್ಸುತ್ತೆ ಸರ್? ನೋಡೋಣ, ಇನ್ನೂ ಬಂದಿಲ್ಲ, ಅದು ಇನ್ನೂ ಟೈಮ್ ಇದೆ, ಚರ್ಚೆ ಮಾಡ್ತಾರೆ, ಪಕ್ಷ ತೀರ್ಮಾನ ಮಾಡ್ತಾರೆ, ಇನ್ನೂ ಅದಕ್ಕೆ ಅವಕಾಶ ಸಮಯ ಇದೆ, ಅದಕ್ಕೆ ಅದ್ರ ಬಗ್ಗೆ ಚರ್ಚೆ. ಎಸ್, ಇದಾಗಿತ್ತು ಸತೀಶ್ ಜಾರಕಿಹೊಳಿ ಅವರ ಮಾತುಗಳು. ಕ್ಯಾಮ್ರಾಮನ್ ಶಿವಮೂರ್ತಿ ಜೊತೆ ಓಂ ವಿವೇಕ್, ಆದಿತ್ಯ ಕಾರ್ಲೇಕರ್, ಅಶ್ವವೇಗ ನ್ಯೂಸ್, ಬೆಂಗಳೂರು.